ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರುಗಳಿಗೆ ವಂದನೆಗಳು ತಿಳಿಸುತ್ತಾ ಈ ದಿನ ಲಕ್ಷ್ಮಣ್ ಸಾಹೇಬ್ರಿಗೆ ಒಂದು ಸಭೆ ಇದೆ ಬನ್ನಿ ಅಂದ್ಬಿಟ್ಟು ಅವ್ರಿಗೆ ಒಂದು 2-3 ದಿನದಿಂದ ಒಂದು ಸ್ವಲ್ಪ ತುಂಬಾ ಹಿಂಸೆ ಕೊಟ್ಟು ಇವತ್ತು ಇಲ್ಲಿಗೆ ಪ್ರೋಗ್ರಾಮ್ ಕರೆಸಿರೋದು. ಏಕೆಂದ್ರೆ ಅವ್ರಿಗೆ ಹುಟ್ಟಿದ ಹಬ್ಬ ಇದೆ ನಾಗರಾಜೇಗೌಡರದು ಅಂದ್ಬಿಟ್ಟು ಅವ್ರಿಗೇನು ತಿಳಿಸ್ಲೇ ಇಲ್ಲ. ಇಲ್ಲಿಗೆ ಬಂದ್ಮೇಲೆ ಒಂದು ಸೀಕ್ರೆಟ್ ಆಗಿ ಈಗ ಗೊತ್ತಾಗಿರೋದು ಅವ್ರಿಗೆ. ಹಾಗಾಗಿ ಅವ್ರಿಗೆ ಕರೆ ಮಾಡಿದ್ಗೆ ಆಯಿತು ನೀವೆಲ್ಲಿ ಹೇಳ್ತೀರಿ ಅಲ್ಲಿಗೆ ನಾನು ಬರ್ತೀನಿ, ನಿಮ್ಮ ಏನೇ ಕಷ್ಟ ಸುಖ ಏನೇ ಇದ್ರು ನೀವು ನೇರವಾಗಿ ನನಗೆ ಶೇರ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನೇರವಾಗಿ ತಿಳಿಸಿದ್ದಾರೆ. ಹಾಗಾಗಿ ಅವ್ರಿಗೂ ವಂದನೆಗಳು ತಿಳಿಸುತ್ತಾ ಇನ್ನು ನಮ್ಮ ರೈತ ಸಂಘಟನೆಯಿಂದ ಎಲ್ಲ ನಮ್ಮ ಸದಸ್ಯರು ಹಾಗೂ ಅಧ್ಯಕ್ಷರು ಎಲ್ಲರ ಸಮ್ಮುಖದಲ್ಲಿ ನಾವು ವಿಶೇಷವಾಗಿ ನಮ್ಮ ನಾಗರಾಜೇಗೌಡರಿಗೆ ವಿಶೇಷವಾಗಿ ಏನು ಕೇಳ್ಕೊತಾ ಇದ್ದೀವಿ ಅಂದರೆ 66ರಿಂದ 67ಕ್ಕೆ ಕಾಲಿಡ್ತಾ ಇದ್ದೀರಿ. ಆದರೆ ಇದೇ ರೀತಿ ನಿಮ್ಮ ಹೋರಾಟ 4 ಜನಕ್ಕೆ ಉಪಯೋಗ ಆಗಲಿ ಅನ್ನೋ ರೀತಿಯಲ್ಲಿ ನೀವು ಮಾಡಬೇಕು. 4 ನಿಮ್ಮಿಂದ 4 ಜನಕ್ಕೆ ನ್ಯಾಯ ಸಿಕ್ತು ಅನ್ನುವಂಥ ಒಂದು ಮನೋಭಾವ ಎಲ್ಲ ಜನಗಳಲ್ಲಿ ಮೂಡಬೇಕು. ತಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊತಾ ಇದ್ದೀವಿ. ಆದರೆ ರೈತ ಸಂಘಟನೆ ಹೇಗಿರಬೇಕು ಅಂದರೆ ಬಣಗಳು 100 ಇರ್ಬೋದು, ಆದರೆ ನಾವು ಹಸಿರು ಶಾಲೆ ಕೊಟ್ಟಿರೋದು ಒಂದೇ ಅಜೆಂಡಕ್ಕೆ, ಏನು 4 ಜನಕ್ಕೆ ನ್ಯಾಯ ಕೊಡಿಸ್ತೀವಿ, 4 ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ಒಂದು ಇದರಿಂದ ನಾವು ಹಾಕೊಂಡಿರೋದು ಹಸಿರು ಶಾಲೆ ದೀಕ್ಷೆಯನ್ನು ತಗೊಂಡಿರೋದು. ಹಾಗಾಗಿ ವಿಶೇಷವಾಗಿ ನಾವೇನು ಕೇಳ್ಕೊತಾ ಇದ್ದೀವಿ, ನಮ್ದು ಆ ಬಣ ನಮ್ದು ಈ ಬಣ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಯಾರು ಎಲ್ಲೂ ಹೇಳ್ಬೇಡಿ. ದಯವಿಟ್ಟು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ಲಿ. ಆದರೆ ನಮ್ಮ ಹಸಿರು ಶಾಲೆಯವ್ರಿಗೆಲ್ಲರೂ ತೊಂದರೆ ಆಗಿದೆ ಅಂದರೆ ನಾವು ಆ ಬಣದವರು ಈ ಬಣದವರು ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಎಲ್ಲಿ ಅನ್ನೂತ ಬೇಯಿಸ್ಕೊಂಡು ನೀವೆಲ್ಲರೂ ನಿಂತ್ಕೋಬಾರ್ದು. ಆ ಜಾಗಕ್ಕೆ ನೀವು ಭಾಗಿಯಾಗಿ ಅಂದ್ಬಿಟ್ಟು ತಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊತಾ ಇದ್ದೀವಿ. ಹಾಗೆ ಇನ್ನೇನಿದ್ರು ಸರ್ಕಾರದ ಮಟ್ಟದ ಏನೇ ಕೆಲಸ ಇದ್ರು ರಾಜ್ಯ ವಕ್ತಾರರಾಗಿರೋದ್ರಿಂದ ನಮ್ಮ ಲಕ್ಷ್ಮಣ್ ಸರ್ಗೆ ನಮ್ಮ ಪ್ರತಿಯೊಂದು ಸಭೆಗೂ ನಾವು ಕರ್ಕೋತಾ ಇದ್ದೀವಿ. ಈಗ 2ನೇ ಸಭೆಗೆ ಬಂದಿರೋದವರು. ಹಾಗಾಗಿ ಏನೇ ಇದ್ರು ಕುಂದುಕೊರತೆಗಳು ಏನೇ ಇದ್ರು ನೇರವಾಗಿ ಸ್ವಲ್ಪ ಕೆಲಸ, ಯಾಕೆಂದ್ರೆ ನೇರವಾಗಿ ಕೈಗೆ ಸಿಕ್ಕಂಥವ್ರು. ಹಾಗಾಗಿ CM ಜೊತೆಲಿ ಆಪ್ತರಿರೋದ್ರಿಂದ ನಮಗೆಲ್ಲ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಅದೊಂದು ಕಾರಣಕ್ಕೆ ನಾವು ಇಲ್ಲಿ ಕರೆಸ್ಕೊಂಡಿದ್ದೀವಿ ಅಧ್ಯಕ್ಷರೇ. ಹಾಗಾಗಿ ನಮ್ಮ ಮೈಸೂರು ಜಿಲ್ಲೆಯಿಂದ ಇವ್ರಿಗೆ ಒಂದು ಸ್ವಾಗತವನ್ನು ಅದ್ದೂರಿಯಾಗಿ ನಾವು ಒಂದು ವಂದನೆಗಳು ಅಂತ ತಿಳಿಸ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಹೌದೌದು ಹೇಳ್ತಾ ಇರ್ತಾರೆ. ಯಾವ ಸಭೆ ಸಮಾರಂಭದಲ್ಲಿ ನಿಮ್ಗೆ ಹೆಸರು ಹೇಳ್ದೇನೆ ಬಗ್ಗೆ ಮಾಡಕ್ಕಿಲ್ಲ ಅವರು. ನಾಗರಾಜೇಗೌಡರಿಗೆ 66 ವರ್ಷ. ಅದು ನ್ಯೂ ಇಯರ್ ದಿವಸನೇ ಹುಟ್ಟಿದ್ದಾರೆ. ಅವ್ರು ಯಾರೋ ನಮ್ಮ ಸ್ನೇಹಿತರು ಹೇಳಿದಾಗೆ ನ್ಯೂ ಇಯರ್ ದಿವಸ ಹುಟ್ಟುವಂಥದ್ದು ನಾವು ಅಪ್ಲಿಕೇಶನ್ ಸಮಸ್ಯೆ ಇಲ್ಲ. ದೇವರೇ ಆಶೀರ್ವಾದ ಮಾಡಿ ಹೊಸ ವರ್ಷದ ದಿವಸ ಅವರ ಹುಟ್ಟು ಹಬ್ಬದ ದಿನಾಂಕ. ಯಾವ ಸಮಸ್ಯೆನೂ ಇಲ್ಲದೇನೆ ಕಾಯಿಲೆ ಕಸಾಬು ಏನು ಇಲ್ಲ. ಇದೇ ರೀತಿ ಜೀವನ ಅವರ ಮುಂದಿನ ದಿನಗಳಲ್ಲಿ 16 ವರ್ಷಗಳ ಕಾಲ ಜನಸಾಮಾನ್ಯರಿಗೆ ಹೋರಾಟ ಮಾಡುವಂತ ಒಂದು ಶಕ್ತಿ ಆ ಚಾಮುಂಡೇಶ್ವರಿ ತಾಯಿ ಕೊಡ್ಲಿ. ನಿಮ್ಮ ಆಶೀರ್ವಾದನೂ ಅವ್ರ ಮೇಲೆ ಇರಲಿ, ನಮ್ಮೆಲ್ಲರ ಆಶೀರ್ವಾದನೂ ದೇವರ ಆಶೀರ್ವಾದನೂ ಇರುತ್ತೆ. ಮುಂದಿನ ದಿನಗಳಲ್ಲಿ ಇವತ್ತಿಂದ ಒಂದು ಒಳ್ಳೆ ಉನ್ನತ ಸ್ಥಾನವನ್ನ ತಗೋತಾ ಇದ್ದಾರೆ. ಉನ್ನತ ಸ್ಥಾನ ಅಂದ ತಕ್ಷಣ ನಾನೇನು ಮತ್ತೆ MLA MP ಆಗ್ತಾರೆ ಅಂತ ರಾಜ್ಯಾಧ್ಯಕ್ಷರು 1,000 ರೂಪಾಯಿ ಖರ್ಚು ಮಾಡ್ತಿದ್ದಂದ್ರೆ 25 ಸಾವಿರ ಖರ್ಚು ನಾಗರಾಜೇಗೌಡ ಜೊತೆ ಹೋರಾಟ ಮುಂದುವರಿಸಿ ನಾಡಿದ ಕಾರ್ಯಕ್ರಮಕ್ಕೆ ನಿಮ್ಮ ನೇತೃತ್ವದಲ್ಲೇ ನಾವು ರೈತರ ಜೊತೆ ಆಯ್ತು. ನೂತನ ರಾಜ್ಯಾಧ್ಯಕ್ಷರಿಗೆ ನಾಗರಾಜೇಗೌಡರಿಗೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಬಗ್ಗೆ ನಮ್ಮ ಅಧ್ಯಕ್ಷರು, ನಮ್ಮ ವಿಧಾನ ಪರಿಷತ್ ಸದಸ್ಯರು ನಮ್ಮ ಲಕ್ಷ್ಮಣ್ ಸಾಹೇಬ್ರಿಗೆ ಇಲ್ಲಿ ಕೋಡಿ ದುರಸ್ತಿ ನಮ್ಮ ಹುಣಸೂರು ತಾಲೂಕಲ್ಲಿ ನಡೀತಾ ಇಲ್ಲ. ಮತ್ತೆ ಪ್ರಿಯಾಪಟ್ಟಣ, ಹುಣಸೂರು, ಕೋಟೆ ಇದರಲ್ಲಿ ದುರಸ್ತಿ ಕಾರ್ಯ ಭಾರಿ ಮಂದಗತಿಯಲ್ಲಿ ಸಾಗ್ತಾ ಇದೆ. ದಯವಿಟ್ಟು ಇಲಾಖೆಗೆ ನಮ್ಮ ಸಾಹೇಬರು ಕಂದಾಯ ಸಚಿವರು ಒಂದ್ಸರಿ ಭೇಟಿ ಕೊಟ್ಟಿದ್ರು. ಅವರು ಅದು ಬಸ್ಸಲ್ಲಿ ಬಂದು ನಾವು ನಾಗರಿಕರಂಗೆ ಬಂದು ಬಸ್ಸಲ್ಲಿ ಭೇಟಿ ಕೊಟ್ಟು ನಮ್ಮ ತಾಲೂಕು ಆಡಳಿತಕ್ಕೆ ಒಂದು ಚೀಮಾರಿ ಹಾಕೋದ್ರು. ಪುನಃ ಈ ಸರಿನೂ ಕರ್ಕೊಂಡ್ಬಂದು ನೀವು ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ರೈತರನ್ನ ಒಂದು ಮುಖಂಡರುಗಳನ್ನ 4-8 ಜನ ಮುಖಂಡರನ್ನ ಸೇರಿಸಿ ಅದ್ರ ಬಗ್ಗೆ ಮಾತಾಡಕ್ಕೆ. ಯಾಕಂದ್ರೆ 53 ಅರ್ಜಿ ಹಾಕಿರುವಂಥ ಸಾಗುವಳಿ ಚೀಟಿಗಳು ಒಂದು ಮಂಜೂರಾಗ್ತಾ ಇಲ್ಲ, ಎಲ್ಲ ಬರೀ ಸ್ಥಗಿತ. ಮತ್ತೆ ಇಲ್ಲಿನ ದಂಡಾಧಿಕಾರಿಗಳು ಅವರು ಬಡಪರ ಮತ್ತು ದಲಿತ ಪರ ಅವ್ರ ಹೋರಾಟಗಳಲ್ಲೇ ಇಲ್ಲ ಅವರು.
ಅವರೆಲ್ಲ ಎಲ್ಲ ಶೋಷಿತ ವರ್ಗದವ್ರ ತರ ಹೇಳ್ತಾರೆ ಹೇಳಕ್ಕೆ ಯಾವುದೇ ತರದ ಇದಿಲ್ಲ. ಹುಣಸೂರು ಮಂಜುನಾಥ್ ಅವರು ಇಲ್ಲ ಮಾಡ್ತಾ ಇಲ್ಲ ಸರ್. 53 ಇದು ಮತ್ತೆ ಪೋಡು ದುರಸ್ತಿ ಯಾವುದು ಕೈಗೆತ್ಕೊಂಡಿಲ್ಲ. ಬಿಳಿಕೆರೆ ಭಾಗದ ತನಕ ಆಯ್ತು, ಇನ್ನು ಅಲ್ಲಿ ಆಚೆಗೆ ಕೈನ ಎತ್ಕೊಂಡಿಲ್ಲ. ಪೆಂಡಿಂಗ್ ಐತೆ. ಇಲ್ಲಿ ಹುಣಸೂರು ಭಾಗ BA ಒಂದು ಜವಾಬ್ದಾರಿ ಅಂತ ಕರ್ತವ್ಯ ನಿರ್ವಹಿಸಕ್ಕೆ ಅವರು ಸಮರ್ಥರಲ್ಲ. ಯಾಕಂದ್ರೆ ಹೇಳಕ್ಕೆ ಅವ್ರಿಗೆ ಅವರ ಅಧಿಕಾರ ಇಲ್ವೇ ಅಂತ ತಿಳ್ಕೊಂಡಿದ್ದಾರೆ ನಮ್ಮ ತಾಲೂಕು ದಂಡಾಧಿಕಾರಿಗಳು. ದಯಮಾಡಿ ನಿಮ್ಮ ಮುಖೇನ ನಮ್ಮ ಕಂದಾಯ ಸಚಿವರೊಂದು ಮನವಿ ಕೊಡಿ, ನಿಮ್ಮ ಮುಖೇನ ಕೊಡ್ತೀವಿ. ಯಾಕಂದ್ರೆ ನಮ್ಗೊಂದು 4 ಜನ ಮುಖಂಡರುಗಳಿಗೆ ಮಾತಾಡಕ್ಕೆ ಅನುಕೂಲ ಮಾಡಿಕೊಟ್ರೆ ನಾವು ಸಭೆ ಸೇರಿ ಕಂದಾಯ ಸಚಿವರಿಗೆ ಮನವರಿಕೆ ಮಾಡ್ಕೊಡ್ತೀವಿ. ದಯಮಾಡಿ ಎಲ್ರಿಗೂ ನಮಸ್ಕಾರ. ರೈಟ್ ಸರ್. ನಾಡಿದ್ದು 12ವರೆಗೆ DC ಆಫೀಸ್ ಮೈಸೂರು. ಆದರೂ ನಮ್ಮ ಭಾಗದಿಂದ ಅತಿ ಹೆಚ್ಚಾಗಿ, ಯಾಕಂದ್ರೆ ಜಮೀನುಗಳ ಸಮಸ್ಯೆನೇ ಜಾಸ್ತಿ ಇರೋದ್ರಿಂದ ನಾವೆಲ್ಲ ಅತಿ ಹೆಚ್ಚಾಗಿ ಹೋಗ್ಬೇಕು DC ಆಫೀಸಿಂದ ಸಭೆ ಇರೋದ್ರಿಗೆ. ಯಾಕಂದ್ರೆ ತಹಸೀಲ್ದಾರ್ ಎಲ್ಲರೂ ತಹಸೀಲ್ದಾರ್ ಅಲ್ಲೇ ಕರೆಸ್ಕೊತಾವ್ರೆ, ಹಾಗೆ AC ಅವರು ಅಲ್ಲೇ ಇರ್ತಾರೆ. AC